ನಾಗಲಕ್ಷ್ಮಿ ಅಂತ ಇವಳು. ನಮಸ್ತೆ ದೇವರು. ಹೇಯ್ ಕಟ್ಟಕೋ. ಅಲ್ಲ ನೋಡಿ, ನಾವು ಲೊಕೇಶನ್ ಹತ್ರ ಬರ್ತಾ ಇದ್ದೀವಿ ಇವ್ರ ಮನೆಗೆ. ಒಂದಷ್ಟು ಜನಕ್ಕೆ ಆಗಲೇ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ. ಎಸ್, ಮೈಸೂರಿನ ಈ ಒಬ್ಬ ಸ್ಪೆಷಲ್ ವ್ಯಕ್ತಿ. ಓ ಓ ಓ ಓ ನಿಮ್ಮ ನಂಗೆ ನಾಯಿಗಳು ಅಂದರೆ ತುಂಬ ಇಷ್ಟ. ಇಷ್ಟನಾ? ತುಂಬ ಇಷ್ಟ. ಇದು ಯಾವ ನಾಯಿ? ಓ, ನಾನೇನು ಮಾಡಿಲ್ಲ. ನಿಮಗೆ? ಅಯ್ಯೋ, ನನಗೆ ಭಯ. ಹೌದು, ನನಗೆ ಜಾತಕದಲ್ಲಿ ಇದೆಯಂತೆ ನಾಯಿಯಿಂದ ಮರಣ ಅಂತ. ಆಯಿತು, ನಾನೇನು ಮಾಡಿದೆ? ಏನೂ ಇಲ್ಲ ನೋಡಿ, ಇಷ್ಟೇ. ಸೊ ಇದು ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಉರಗ ತಜ್ಞ ಸ್ನೇಕ್ ಶಾಮ್ ಅವರ ಮನೆ ಇದೆ. ಆ್ಯಕ್ಚುಲಿ ಹಿಂದ್ಗಡೆ ಇರೋದು ಅವ್ರ ದೇವಸ್ಥಾನ. ಇಲ್ಲಿ ಅವ್ರ ಮನೆ ಪ್ಲಸ್ ಒಂದು ಗೋಶಾಲೆ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರ ಮನೆ ಒಳಗೆ ಹೋಗೋಣ. ತುಂಬ ನೋಡಿ, ಎಷ್ಟೋ ನಾಯಿ ಮರಿಗಳು. ಓ ಮೈ ಗಾಡ್, ಓ ಮೈ ಗಾಡ್. ಒಬ್ಬೊಬ್ಬೊಬ್ಬ ಅಲ್ಲಲ್ಲ, ಆಗಲೇ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್. ಹಾಂ, ಆ್ಯಕ್ಚುಲಿ ಹೆಂಗೆ ಫ್ರೆಂಡ್ ಮಾಡ್ಕೊಳ್ಳೋದು ನಾಯಿನ? ಈ ಜರ್ಮನಿಲೂ ಹೆಂಗಿನ ನಾಯಿಗಳು? ಜರ್ಮನಿಲಿ ನಾಯಿಗಳು ಮಕ್ಕಳು ಥರ ನೋಡ್ಕೋತಾರೆ. ಮಕ್ಕಳು ಥರ, ಮನುಷ್ಯನ ನಾಯಿ ಥರ ನೋಡ್ತಾನೆ. ಆಲ್ಮೋಸ್ಟ್ ಹೌದು. ಇವಾಗ ಪುಟಾಣಿ ನಾಯಿ ಇದ್ರೆ ಅದನ್ನೇ ಪ್ರ್ಯಾಮ್ಗೆ ಹಾಕೊಂಡು ಅಂಗಡಿಯಲ್ಲೆಲ್ಲ ಶಾಪಿಂಗ್ ಹೋಗ್ತಾರೆ, ಗೊತ್ತಾ ನಿಮಗೆ? ಓಹೋ, ಫುಲ್ ಆ ಥರ. ಸೂಪರು. ಎಲ್ಲರೂ ಹೇಳ್ತಾರೆ ನಾನು ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿದ್ರೆ ಜರ್ಮನಿಯಲ್ಲಿ ನಾಯಿ ಆಗಿ ಹುಟ್ಟಬೇಕು ಅಂತ. ಓ, ಆ ಥರ. ರಾಮಣ್ಣವರು ವೆಲ್ ನಮ್ಮ ಜೊತೆ ಇದ್ದಾರೆ ಇದೀಗ ನಮ್ಮ ನೆಚ್ಚಿನ, ನಮ್ಮ ಪ್ರೀತಿಯ ಆತ್ಮೀಯ ಸ್ನೇಕ್ ಶಾಮ್ ಅವರು. ಶಾಮ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸುನೀಲ್. ಯಾಕೆ? ಒಂದು ಭಾರಿ ಖುಷಿಯಾಗಿದ್ದ ವಿಷಯ ಏನಂದರೆ ನಮ್ಮ ಬ್ರದರ್ನ ಇವತ್ತು ಮನೆ ಕರ್ಕೊಂಬಂದಿದ್ದೀರಾ. ರಕ್ಕಿ ಬ್ರದರ್. ಹೌದು, ಬರ್ತಿದ್ದಂಗೆ ನಿಮ್ಮ ನಾಯಿಗಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಬಿಟ್ರು. ಫುಲ್ಲು. ಅಲ್ಲ, ಅದೇ ಫ್ರೆಂಡ್ ಆಗ್ಬಿಡುತ್ತೆ. ಯಾಕೆಂದರೆ ಲೈಕ್ ಪೋಸ್ಟ್ ರಿಪಲ್ಸ್ ಈಚ್ ಅದರ, ಅನ್ಲೈಕ್ ಪೋಸ್ಟ್ ಅಟ್ರಾಕ್ಟ್ಸ್ ಈಚ್ ಅದರ ಅಂತ. ಅದು ನಮ್ದು ಹೆಂಗೆ ಗೊತ್ತಾ? ಲೈಕ್ ಪೋಸ್ಟ್ ಅಟ್ರಾಕ್ಟ್ಸ್ ಈಚ್ ಅದರ ಅಂತ. ವೆರಿ ಬ್ಯೂಟಿಫುಲ್. ಸ್ನೇಹಿತರೆ, ಇವತ್ತೊಂದು ಖುಷಿಯಾದ ವಿಷಯ. ಇವತ್ತು ರಿಕ್ಕಿ ಅಣ್ಣ ನಮ್ಮ ಗೋಶಾಲೆಗೆ ಬಂದಿದ್ದಾರೆ. ಸುಮ್ಮನೆ ಬಂದಿಲ್ಲ, ಒಂದು ಟಾಸ್ಕ್ ಕೊಡೋಕ್ಕಂತ ಕರ್ಕೊಂಡ್ಬಂದಿವಿ. ರಕ್ಕಿ ಏನಂತಂದರೆ, ಈಗ ಹಸುಗಳೆಲ್ಲ ನೋಡ್ತಿದ್ದೀರಾ. ಸೊ ಯಾವತ್ತಾದರೂ ನೀವು ಹಸುಗಳನ್ನ ಮುಟ್ಟಿದ್ದೀರಾ? ನಾನು ಮುಟ್ಟಿದ್ದೀನಿ. ಇಲ್ಲಿ ಇಂಡಿಯಲ್ಲೂ ಮುಟ್ಟಿದ್ದೀನಿ, ಜರ್ಮನಿಲೂ ಮುಟ್ಟಿದ್ದೀನಿ. ಬಟ್ ಇವತ್ತು ಮುಟ್ಟೋದಲ್ಲ, ಮುಟ್ಟಿ ಚೆನ್ನಾಗಿ ಹಸುನ ಕ್ಲೀನ್ ಮಾಡಿ ಅದಾದಮೇಲೆ ಹಾಲು ಕರಿಬೇಕು. ಅದು ಮಾಡಿಲ್ಲ. ಅದು ಮಾಡಿಸ್ತೀವಿ, ಅದು ನೋಡೋಣ ಯಾವ ಥರ ಮಾಡ್ತಾರೆ ಹೆಂಗೆ ಅಂತ. ಏನಾದರೂ ನಿಮ್ಗೆ ಐಡಿಯಾ ಇದೆಯಾ ಹಸುನ ಹೆಂಗೆ ತೊಳಿಬೇಕು ಏನು ಅಂತ? ಅಷ್ಟೊಂದು ಐಡಿಯಾ ಇಲ್ಲ, ನೀವೇ ಹೇಳ್ಕೊಡ್ಬೇಕು ಹೆಂಗೆ ಅಂತ. ನನಗೂ ಐಡಿಯಾ ಇಲ್ಲ. ಇವರು ಹಸುನ ಪೆಟ್ ಮಾಡಿದ್ದೀನಿ. ಯಾಕೆಂದ್ರೆ ಜರ್ಮನಿಲಿ ಈಗ ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ ನಿಮಗೆ ಹಸು ಪೆಟ್ ಮಾಡೋಕ್ಕೆ, ಮತ್ತೆ ಹಾಲು ಕುಡ್ಸೋಕ್ಕೆ ಎಲ್ಲ. ಬಟ್ ಅದೆಲ್ಲ ಪುಟಾಣಿ ಹಸು, ಕರುಗಳು. ಇಷ್ಟು ದೊಡ್ಡದು. ಹೋಗಿ ಇಲ್ಲಿ ಕರುಗೆ ಮಾಡ್ಸೋಣ. ಹೌದಾ? ಈಗ ಜರ್ಮನಿಯಿಂದ ರಿಕ್ಕಿ ಅಣ್ಣ ಬಂದಿದ್ದಾರೆ. ಇವರು ಒಂದು ಟಾಸ್ಕ್ ಕೊಡ್ತಾ ಇದ್ದೀವಿ, ಭಾರಿ ಭಯಂಕರ ಟಾಸ್ಕು. ನನಗೆ ಗೊತ್ತಿಲ್ಲ, ಅವ್ರ ಅದೃಷ್ಟ ಇದ್ರೆ ಓದಿಯಲ್ಲ, ಅದೃಷ್ಟ ಇಲ್ಲ ಅಂದರೆ ಓದಿಯುತ್ತೆ. ಇದೇನಿದು? ಏನು ಥರ ಟಾಸ್ಕ್ ಇದು? ಟಾಸ್ಕ್ ಮದುವೆ ಆಗಿದೆಯಾ? ಇಲ್ಲ, ಆಗಿಲ್ಲ. ಇದು ಅಭ್ಯಾಸ ಮಾಡ್ಕೊಳ್ಳಿ ಬನ್ನಿ. ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡ್ಕೊಂಡಿದ್ದೆ? ನಾನಾ? ಹಿಂದೆ ಬಂಬು ಅಮ್ಮನ ಮುಖ. ಹೌದಾ? ಹಾಗಾಗಿ ಓದಿಯಲ್ಲ. ಸ್ನೇಕ್ ಶಾಮ್ ಅವರು ಒಂಥರ ಓಪನ್ ಬಿಚ್ಚಿದ್ದಂಗೆ. ಅಲ್ಲೇ ಬಹುಮಾನ. ಅಣ್ಣ, ಈಗ ಯಾವ ಹಸುನ ನಾವು ಈಗ ಟಾಸ್ಕ್ ಕೊಡ್ತಾ ಇದ್ದೀವಿ? ಅಣ್ಣ, ಇವನು ವಿಷ್ಣು. ಆಯಿತಾ, ಇವನ್ನ ಅವ್ರ ಕೈಲಿ ತೋರಿಸೋಣ. ಓಕೆ. ಕಲ್ಪನನ ಕೈಲಿ ಹಾಲು ಕರ್ಸೋಣ. ಕಲ್ಪನನ ನೋಡಿದ್ರೆ ಭಯ ಆಗುತ್ತೆ ಅವ್ರಿಗೆ, ಯಾಕೆಂದ್ರೆ ಅವ್ಳು ಕೊಂಬು. ಆದರೆ ಅವಳ ಸಾಧು ಯಾರೂ ಇಲ್ಲ. ಹಿಡ್ಕೊಳ್ಳಿ ಇದಕ್ಕೆ ಅಣ್ಣ. ಅದು ಹೆಂಗೆ ಹಿಡ್ಕೊತೀರ ನೋಡೋಣ. ಉಲ್ಟಾ ಏನು ಮಾಡಿದ್ರು? ಹೌದು. ಫುಲ್ ರಕೇಣ, ಫಸ್ಟ್ ನಿಮಗೆ ಹಸು ಕಟ್ಟೋದು ಹೇಳ್ಕೊಡ್ತೀನಿ. ಓಕೆ ಸರ್, ನೋಡಿ ಈಗ ಹಗ್ಗ ಹಾಕೊಳ್ಳೋದು. ಹಾಂ, ಹೀಗಿದೆಯಲ್ಲ, ಹೀಗೆ ಸುಮ್ಮನೆ ಇರ್ಕೊಂಡು. ಆಯ್ತು. ಹೀಗಿದೆಯಲ್ಲ ಅಣ್ಣ, ನೋಡಿ ಹೀಗಿದೆಯಲ್ಲ, ಇದನ್ನ ತಗೋತೀರಾ ಅಷ್ಟೇ. ಟೈಟ್ ಆಗೋದು. ಬಟ್ ಈಗ ತೆಗಿಯೋದು ನೋಡಿ, ನೀರು ತಗೊಂಬರಲ್ಲ. ಎಷ್ಟು ವಯಸ್ಸು ವಿಷ್ಣು? ಇವನಿಗೆ 4 ತಿಂಗಳು. ತೊಳಿ ಅಣ್ಣ, ತೊಳಿದೆ. ಇವಾಗ ನೀರು ಹಾಕಿ ಸ್ನಾನ ಮಾಡ್ತೀವಿ ಅಷ್ಟೇನಾ? ಓಕೆ.
ಮಾಡಿಸಿ ಅಣ್ಣ. ಸುಮ್ಮನಿರು ಲೋಪಾರ್. ಸೌಂಡ್ ಗೊತ್ತಾ? ಜನ್ಮಲ್ಲೂ ಇದೇನಾ ಇಂಗ್ಲೀಷು? ಹಂಗೆ ಮಾಡಿದ್ರೆ ನಾಯಿ ತಿರುಗುತ್ತೆ ಸ್ವಲ್ಪಕ್ಕಿಂತ. ಎಲ್ಲ ಸ್ಪಾಟ್ಸ್ ನಾಗಲಕ್ಷ್ಮಿ ಮಗ. ಇಲ್ಲಿ ಈ ಆಂಗಲ್ ಸ್ವಲ್ಪ ಭಯ ಆಗ್ತಾ ಇದೆ ಇವಾಗ. ಅಲ್ಲ ಒಂದು ವಿಷಯ ಹೇಳ ಅಣ್ಣ, ಹೇಳಿ. ಗೋ ಸೇವೆ ಇದೆಯಲ್ಲ, ಪ್ರಪಂಚದಲ್ಲಿ 3 ಸೇವೆ ಭಾರಿ ದೊಡ್ಡದಣ್ಣ. ಒಂದು ತಾಯಿ ಸೇವೆ, ತಾಯಿ ತಂದೆ ಸೇವೆ, 2ನೇದು ಗೋ ಸೇವೆ, 3ನೇದು ನಾಗ ಸೇವೆ. ಇದು 3 ಭಾರಿ ಶ್ರೇಷ್ಠ. ಯಾವತ್ತು ಗೋ ಸೇವೆ ಮಾಡಿದವರು ಹೇಳ್ತೀನಲ್ಲ ಆರೋಗ್ಯವಾಗಿರ್ತಾರೆ, ಡೈರೆಕ್ಟ್ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ. ಹೌದಾ? ಆ ವಿಡಿಯೋ ತಿಂದಿದ್ದು ಎಲ್ಲರೂ ಗೊತ್ತು. ಇದ್ದಕ್ಕಿದ್ದಂಗೆ ಈಗ ಗೋಶಾಲೆ ಇದು ಮಾಡಿಬಿಟ್ರೆ ಏನಾಯ್ತು ಹೆಂಗೆ? ನಾನು SLC ಫೇಲ್ ಆದಾಗ ನಮ್ಮಪ್ಪ ಹೇಳಿದ್ದ, ಅವ್ರ ಫ್ರೆಂಡ್ ಬಂದು ಕೇಳೋರು, ಸುಬ್ಬಣ್ಣ ನಿನ್ನ ಮಗಂದು ಏನಾಯಿತು ಅಂತ. 4ರಲ್ಲಿ ಫೇಲ್ ಆದ ಮುಂಡೆ ಮಗನ ಬೈತಿದ್ರು. 4ರಲ್ಲಿ ಬರೀ 4ರಲ್ಲಿ ಕನ್ನಡ ಇಂಗ್ಲೀಷ್ ಬಿಟ್ಟು ಇನ್ನೆಲ್ಲ ಪಾಸು, ಇನ್ನೆಲ್ಲ ಫೇಲು. ಆಯಿತಾ? ಅದಾದಮೇಲೆ ಏನಾಯಿತು, ಯಾರೋ ಒಬ್ಬರು ಶ್ರೀನಿವಾಸ ಏನು ಬಂದು ಕೇಳಿದ್ರು, ಏನಾಯಿತು ಸುಬ್ಬಣ್ಣ ನಿನ್ನ ಮಗಂದು ಅಂತ. ದರಿದ್ರ ನನ್ನ ಮಗ 4ರಲ್ಲಿ ಫೇಲ್ ಆಗಿ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂದರು. ಅವ್ರು ಅವಾಗ ಹೇಳಿದ್ದು ಇವಾಗ ದನ ಸಾಕ್ತಾಯಿದ್ದೀನಿ. ಇಲ್ಲ, ಇದೇ ಥರ ಮೊದಲಿಂದ ಆಸೆ ಇತ್ತು, ಬಟ್ ಅಲ್ಲಿ ಬೃಂದಾವನ ಎಕ್ಸ್ಟೆನ್ಷನ್ ಜಾಗ ಇರಲಿಲ್ಲ. ಬಟ್ ಇದೊಂದೇ ಹಾಲು ಕರಿಯೋದು, ಒಂದೇ ಹಸು, ಇನ್ಯಾವುದು ಹಾಲು ಕರಿಯಲ್ಲ. ನೀಟಾಗಿ ಮುಖ ನೀಟಾಗಿ ಕೊಡಿ. ನಿಮ್ಗೂ ಒಂದು ಸ್ವಲ್ಪ ಸ್ನಾನ ಮಾಡಿಸ್ತಾನೆ. ಕರೆಕ್ಟಾಗಿ ಮಾಡಿಸ್ತಾ ಇದ್ದೀನಾ? ಎಸ್ ಬಾಸ್. ಸರಿ, ನೀರು ನಿಲ್ಲಿಸ್ತೀನಿ. ಈಗ ಹಾಲು ಕರಿಯೋ ಕಾರ್ಯಕ್ರಮ ಅವಳೇ ನಿಮ್ಮ ನೆಕ್ಸ್ಟ್ ಟಾಸ್ಕು. ಫುಲ್ ಮೇಜರ್ ಟಾಸ್ಕ್ ಇದೆ ಇವಾಗ. ಹೌದಾ? ಹೌದು. ಈಗಲೇ ಕೊಂಬುಗಳು ನೋಡಿ, ಇದೇನು ಹಿಂಗೆ. ಆ್ಯಕ್ಚುಲಿ ಜರ್ಮನಿ ಅಷ್ಟೊಂದು ಕೊಂಬುಗಳಿರಲ್ಲ, ಫೋನ ತಗೋ, ಸ್ವಲ್ಪ ಶಾರ್ಟ್ ಆಗಿರುತ್ತೆ. ಸೊ ಗುದ್ದಿಸ್ಕೊಂಡ್ರು ಏನೂ ಆಗೋದಿಲ್ಲ. ಇಲ್ಲಿ ಕೊಂಬುಗಳು ನೋಡಿದ್ರೆ ತಪ್ಪಲೇ ಇಲ್ಲಿ. ಬನ್ನಿ ಟ್ರೈ ಮಾಡೋಣ. ಹಾಂ, ಸುನಿಲ್ ಭಯ ಆಗ್ತಾ ಇದೆ ಇವಾಗ. ನಮಗೂ ನೀವು ಹೇಳ್ತಾ ಇದ್ದೆ ಕೂತ್ಕೊಳ್ಳಿ. ಅಲ್ಲಿ ನೀವು ಹೊಡಿತೀರ. ಹಾಂ, ಕೈ ಎಣ್ಣೆ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಸರಿ. ಎಲ್ಲದಕ್ಕೂ ಹಚ್ಚಿ ಅಣ್ಣ. ಸ್ವರ ಬಿಡಿಸೋದು ಅಂತಾರೆ ಅಲ್ವಣ್ಣ? ಹೌದು. ಓಕೆ, ಆ ತಪ್ಪಲೆ ತಗೊಳ್ಳಿ ಅಣ್ಣ. ಹಿಡ್ಕೊಂಡ್ರಾ? ಹಾಂ, ಇದಿಲ್ಲಿ ಹಿಡ್ಕೊಳ್ಳಿ. ಅಲ್ಲೇ ಕೈಲಿ ಹಿಡ್ಕೊಳ್ಳಿ. ಇಲ್ಲೇನಾ? ಇಲ್ಲಿ ಹೇಳಿದೆ. ಇವತ್ತು ರಕ್ಕಿ ಸುಮಾರು ಒಂದು 10 ಲೀಟರ್ ಹಾಲು ಕರಿಬೇಕು. ಅದು ಕೊಟ್ಟರೆ ಇಲ್ಲಿ 2 ಸ್ಪೂನ್ಸ್ ಇದೆ, 2 ಟೀ ಸ್ಪೂನ್. ಎಕ್ಸ್ಪರ್ಟ್ ಆದ್ನಾ ಸುನಿಲ್? ಒಂದು ವಿಷಯ ಹೇಳ್ಬೇಕು. ತುಂಬಾ ಯಾವ ವಸ್ತೂಲ್ ಬೇಕೋ ಹಾಲು ಕರಿಬೋದು. ಹೌದಾ? ಹಳ್ಳಿ ಕಾರಲ್ಲಿ ಕರಿಯೋದು ಭಾರಿ ಕಷ್ಟ. ಹಳ್ಳಿ ಕಾರಲ್ಲಿ ಯಾರು ಹಾಲು ಕರ್ದ ಅಂದ್ರೆ ಅವ್ನು ಹಾಲು ಕರ್ದ ಅಂತಾನೆ ಅಂತ. ಯಾಕೆಂದ್ರೆ ಯಾರನ್ನೂ ಸೇರ್ಸಲ್ಲ. ಈ ಇದಾದ್ಮೇಲೆ ಎಪಿಸೋಡ್ ಆದ್ಮೇಲೆ ತುಂಬಾ ಕಾಲ್ಸ್ಗಳು ಬರುತ್ತೆ ಹಾಲು ಕರಿಯಕ್ಕೆ. ಗೊತ್ತಲ್ವಾ? ಕೊಳಲನೂದುತ್ತ ಗೊಲ್ಲಗೌಡನು ತುರುಗಳನ್ನು ಕರೆದನು, ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ. ಓ ಅಣ್ಣ, ಡೆನ್ಮಾರ್ಕಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟೇನೆ ಹಾಳು ಜಾಸ್ತಿ ಕೊಡುತ್ತದು. ಹೌದಾ? ಹಾಂ, ಡೆನ್ಮಾರ್ಕಲ್ಲಿ ಹಂಗೇನೆ. ಎಷ್ಟು ಕರೆದಿದ್ದೀರಾ ಆಲ್ರೆಡಿ? ಒಂದು 100 ml ಕರೆದಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಬನ್ನಿ ಬನ್ನಿ ಸೂಪರ್. ಇಕ್ಕಿ ಅಣ್ಣ, ರಕ್ಕಿ ಅಣ್ಣ ಹಾಲು ಕರೆದ್ರು ಎಲ್ಲ ಕಾಫಿ ಕುಡಿಬೇಕು ನಮ್ಮ ಮನೇಲಿ. ವೆಲ್, ಟಾಸ್ಕ್ ಕೊಟ್ಟಿದ್ದಾಯ್ತು, ಟಾಸ್ಕ್ನು ಕಂಪ್ಲೀಟ್ ಮಾಡಿದ್ದಾರೆ. ಶಾಮಣ್ಣ, ಇವತ್ತು ನಿಮ್ಮ ಮನೆಗೆ ಬಂದು ಇವೆಲ್ಲ ಟಾಸ್ಕ್ ಮಾಡಿದ್ದು ಎಲ್ಲ ಈ ಕಾರ್ಯಕ್ರಮ ಆಗಿದೆ, ನಿಮ್ಗೆ ಹೇಗೆ ಅನಿಸ್ತು? ಸುಮ್ಮನೆ ಯಾರನ್ನೂ ಭಗವಂತ ಕರ್ಸಲ್ಲ. ಫಾರ್ ಎವ್ರಿಥಿಂಗ್ ದೇಸ್ ಎ ರೀಸನ್. ಕಾರಣ ಇಲ್ಲದೆ ಯಾರನ್ನೂ ಕಳ್ಸಲ್ಲ. ಇವತ್ತು ರಕ್ಕಿ ಅಣ್ಣ ನಮ್ಮ ಮನೆಗೆ ಬಂದಿದ್ದಾರೆ, ಅವರ ಮಾತೃಶ್ರೀ ಅವರು ಬಂದಿದ್ದಾರೆ, ಇನ್ನೊಂದು ಅವರ ತಂದೆಯವರು ಬಂದಿದ್ದಾರೆ. ಸುರೇಶ್ ಅಣ್ಣ ಬನ್ನಿ ಬನ್ನಿ ಬನ್ನಿ. ಅವರು ಕೈ ಕಟ್ಕೊಂಡು ದೂರ ನಿಂತ್ಕೊಬಿಟ್ರೆ ನಮಗೆ ನೋಡಿ. ಇವತ್ತು ಆ ಶಿರಡಿ ಸಾಯಿನಾಥ ಎಲ್ರಿಗೂ ಆರೋಗ್ಯ, ನೆಮ್ಮದಿ, ಕರುಣೆ, ಒಂದು ಸದಾವಕಾಶ ಕೊಟ್ಟಿದ್ದಾನೆ. ಇದು ಸಕ್ಸಸ್ ಆಗಿ, ನಾನು ಆಗಲೇ ಹೇಳ್ದಾಗೆ ಎಲ್ಲ ಬನ್ನಿ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ, ಖುಷಿ ಪಡೋಣ. ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕರೀತಾನೆ ಅಂತ ಹೇಳ್ತಾ, ಜುಲೈ 10ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾ ಹೆಸರು ರಕ್ಕಿ. ಅವ್ರ ಹೆಸರು ರಕ್ಕಿ, ಸಿನಿಮಾ ಹೆಸರು ರಕ್ಕಿ. ದಯವಿಟ್ಟು ಬನ್ನಿ ಸ್ನೇಹಿತರೆ. ನಮಸ್ಕಾರ. ನೋಡಿ ನಮ್ಮ ಹೀರೋದು ಕೈ ನೋಡಿ. ಬನ್ನಿ ಬನ್ನಿ, ಹತ್ರ ಬನ್ನಿ ಒಂಚೂರು. ಎಷ್ಟು ಕಷ್ಟಪಟ್ಟು ಪಾಪ. ಇಲ್ಲ, ಏನು ಕಷ್ಟ ಇಲ್ಲ, ನಂಗೆ ತುಂಬಾ ಫನ್ ಸಿಕ್ತು. ಶಾಮಣ್ಣ ತುಂಬಾ ಚೆನ್ನಾಗಿ ಅಂದ್ಬಿಟ್ರೆ ಶಾಮಣ್ಣ ಡೈಲಿ 4 ಗಂಟೆ ಕರೀರಿ ಶಾಮಣ್ಣ, ಬರ್ತೀನಿ, ಕರೀರಿ. ಸೊ ರಕ್ಕಿ
ಹೌ ಡು ಯು ಫೀಲ್, ಹೇಗೆ ಅನಿಸ್ತು ಇವತ್ತು ಈ ಒಂದು ಮೊದಲನೇ ಟಾಸ್ಕ್? ತುಂಬ ಚೆನ್ನಾಗಿ ಅನ್ಸುತ್ತೆ. ನೀವು ಹೇಳಿದ್ರೆ ಫುಲ್ ಕಷ್ಟ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ರಾಣಿಗಳು ಅಂದರೆ ನಂಗೆ ತುಂಬ ಇಷ್ಟ. ಒಂದು ಥಿಂಗ್ ಕಷ್ಟ ಏನಾಯ್ತಂದ್ರೆ ಹಿಂಗೆ ಕೂತ್ಕೊಳ್ಳೋದು, ಅದು ನಂಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಯಾಕೆಂದರೆ ಮಾಡ್ಕೋಬೇಕು. ಡೈಲಿ ನೀವು ಅದು ಅಭ್ಯಾಸ ಮಾಡಿಕೊಂಡ್ರೆ ಗಂಡಸರಿಗೆ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಬರಲ್ಲ. ನಿಜ ನಿಜ. ಆ ಪ್ರಾಸ್ಟೇಟ್ ಆಫ್ಟರ್ 45 ಎಲ್ಲ ಗಂಡಸಿಗೂ ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇರುತ್ತೆ. ಹೆಣ್ಮಕ್ಳಿಗೆ ಯೂಟ್ರಸ್ ಪ್ರಾಬ್ಲಮ್ ಇರುತ್ತೆ. ಕಾರಣ ಅಂದರೆ ಯಾರು ಎಕ್ಸಸೈಸ್ ಮಾಡ್ತಾ ಇಲ್ಲ. ಸೊ ಹಿಂದೆ ನೆಲ ಒರೆಸೋರು, ಬಗ್ಬಿಟ್ಟು ಕಸ ಗುಡಿಸೋರು, ಬಟ್ಟೆ ಒಗೆಯೋರು, ಪಾತ್ರೆ ತೊಳೆಯೋರು. ಇವಾಗೆಲ್ಲದಕ್ಕೂ ಮಿಷನ್ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ಲೆಮಾರ್ಕ್ಸ್ ಥಿಯರಿ ಏನು ಹೇಳುತ್ತೆ ಅಂದರೆ ಯಾವ ವಸ್ತು ಜಾಸ್ತಿ ಕೆಲಸ ಮಾಡೋದು ನಶಿಸಿ ಹೋಗುತ್ತೆ ಅಂತ ಹೇಳುತ್ತೆ. ಸೊ ಅದೇ ಥರ ಅದಕ್ಕೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ನಿಜ ನಿಜ ಶಾಮಣ್ಣ, ವೆಲ್ ಸರ್. ಸೂಪರ್. ಸದ್ಯಕ್ಕೆ ನಾವೀಗ ಶಾಮಣ್ಣನ ಮನೆಯಿಂದ ಲೊಕೇಶನ್ ಶಿಫ್ಟ್ ಮಾಡ್ತಾ ನಾವು ಸಿಟಿಗೆ ಹೋಗ್ತಾ ಇದೀವಿ. ಇನ್ನೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಇದು ಯಾವ ಥರ ಚಾಲೆಂಜ್ ಇರ್ಬೋದು? ಇವಾಗ ನಂಗೆ ಇವಾಗಲೇ ಒಂದು ಸ್ವಲ್ಪ ಮೈಂಡಲ್ಲಿ ಏನಪ್ಪ ಹೋದ್ಮೇಲೆ ಗೊತ್ತಾಗುತ್ತೆ ಆನ್ ಸ್ಪಾಟ್. ಇದೆಲ್ಲ ನೀವು ಮದುವೆ ಆದ್ಮೇಲೆ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ. ಎಸ್, ಬನ್ನಿ ಲೊಕೇಶನ್ ಶಿಫ್ಟ್. Lights, camera, action. Cinema 2.